ಅದು ಹೇಗ್ರಿ? ನೀರಿನ ಸಮಸ್ಯೆಗೆ ಒಬ್ಬ ಕಾರ್ಪೊರೇಟರ್ ಅರೆಸ್ಟ್ ಮಾಡಿದ್ರಿ? ನೀರ್ಗೋರ್ಗೆ ಏನ್ರಿ ಸಂಬಂಧ? ನೋಡಿ, ಇವ್ರಿರೋದು ಜನಗಳ ಸಮಸ್ಯೆಗಳ ಬಗೆಹರಿಸಕ್ಕೆ ಹೊರತು ಸಮಸ್ಯೆ ಬಂದಾಗ ಅರೆಸ್ಟ್ ಆಗೋದಕ್ಕಲ್ಲ. ನೀವು ನೋಡಿದ್ರೆ ಇವ್ರೇನೋ ದೊಡ್ಡ ಸಮಸ್ಯೆನ ಹತ್ರ ಎತ್ತಕೊಂಡ್ ಬಂದಿದ್ದೀರಲ್ಲ, ಇದ್ರ ಕಾನ್ಸಿಕ್ವೆನ್ಸಸ್ ಏನು ಗೊತ್ತಾಗುತ್ತೆ ನಿಮಗೆ? ಅಷ್ಟೇ ಅಲ್ಲ ಸರ್, ಇವರು ನಮ್ಮ ಸಾಹೇಬ್ರನ್ನ ರೋಡಲ್ಲಿ ನಿಲ್ಸಿದ್ರು. ಎಲ್ಲರೂ ನಮ್ಮ ಬಾಸ್ನ ನೋಡ್ಕೊಂಡು ಹೆಂಗೆ ಆಡ್ಕೊಂಡು ನಗ್ತಾ ಇದ್ರು ಗೊತ್ತಾ? ಏನ್ರಿ ಇದೆಲ್ಲ? ಸಾರಿ ಸರ್, ಅದು ಗಾಡಿ ಕೆಟ್ಟೋಗಿತ್ತು, ಅದಕ್ಕೆ ಇಳಿಯೋದಕ್ಕೆ ಹೇಳಿದೆ. ಬೇರೆ ಯಾವ ಉದ್ದೇಶನೂ ಇಲ್ಲ ಸರ್. ಸುಳ್ಳು ಸರ್, ಬರೀ ಸುಳ್ಳು. ಗಾಡಿನೂ ಕೆಟ್ಟೋಗಿರಲ್ಲ, ಏನೂ ಇಲ್ಲ. ಅವಮಾನ ಮಾಡಬೇಕು ಅಂತಾನೆ ಕಾಯ್ತಾ ಇದ್ರು ಸರ್. ನಾಟಕ ಆಡಬೇಡಿ, ಸುಮ್ಮನೆ ಬಿಟ್ಟು ಕಳಿಸಿ ಅವ್ರನ್ನ. ನೀರಿನ ವಿಷಯಕ್ಕೆ ಕಾರ್ಪೊರೇಟರ್ ಅರೆಸ್ಟ್ ಮಾಡಿದ್ರೆ ಹೇಗ್ರಿ? ಸರ್, ನಾನು ಅವ್ರನ್ನ ಅರೆಸ್ಟ್ ಮಾಡಿದ್ದು ನೀರಿನ ವಿಷಯಕ್ಕಲ್ಲ ಸರ್, ಡ್ಯೂಟಿ ಮೇಲಿರೋ ಪೊಲೀಸ್ ಮೇಲೆ ಕೈ ಮಾಡಿದ್ದಕ್ಕೆ ಸರ್. ವಾಟ್? ಏನ್ ಹೇಳ್ತಾ ಇದ್ದೀರಾ? ಹೌದು ಸರ್. ಮುನ್ಸ್ವಾಮಿ ಅವರೇ, ನಿಮ್ಮ ಫೋನ್ ತಗೊಂಡು ಬನ್ನಿ. ನೀವೇ ನೋಡಿ ಸರ್. ಏನೋ ಕೋಪದಲ್ಲಿ ಆಗೋಗ್ಬಿಟ್ಟಿದೆ. ಊರಲ್ಲಿ ಹೋಗೋ ಪ್ರಾಬ್ಲಮ್ಗೆ ಕೊಡ್ಲಿ ಯಾಕೆ ತಗೋತೀರಿ? ಸುಮ್ಮನೆ ಬಿಟ್ಟು ಕಳಿಸಿ. ತಗೊಳ್ಳಿ. ಏನಿದು? ಅದೇ ಸರ್, ನೀವೀಗ ಹೇಳಿದ್ರಲ್ಲ, ಅದನ್ನ ನೀವೇ ರೈಟಿಂಗಲ್ಲಿ ಕೊಟ್ಬಿಡಿ. ಇವ್ರನ್ನ ಬಿಟ್ಬಿಡ್ತೀನಿ. ಏನ್ರಿ ಏನಿದು? ನನ್ನ ಹತ್ರನೇ ಈ ಟೋನಲ್ಲಿ ಮಾತಾಡ್ತಾ ಇದ್ದೀರಾ? ಖಂಡಿತ ಇಲ್ಲ ಸರ್, ನಿಮ್ಮ ಆರ್ಡರ್ನ ಫಾಲೋ ಮಾಡೋದು ನನ್ನ ಕರ್ತವ್ಯ. ಆದರೆ ಪ್ರೊಸೀಜರ್ನ ಫಾಲೋ ಮಾಡದೆ ಬಿಡಕ್ಕಾಗಲ್ವಲ್ಲ ಸರ್. ಅದಕ್ಕೆ ಹೇಳಿದ್ದು, ಬರ್ಕೊಡಿ, ಬಿಡ್ತೀನಿ ಅಂತ. ಏನ್ ಸರ್ ನೀವು ಡಿಪಾರ್ಟ್ಮೆಂಟ್ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಒಬ್ಬ ಪೊಲೀಸ್ ಮೇಲೆ ಕೈ ಮಾಡಿದ್ದವ್ರನ್ನ ಬಿಟ್ಬಿಡಿ ಅಂತಿದ್ದೀರಲ್ಲ? ನಿಮ್ಮ ತಾಯಿ ಹೇಗೆ ಮಾಡಿದ್ರೆ ಇದೇ ಮಾತನ್ನು ಹೇಳ್ತಿದ್ರಾ ಸರ್? ಡಿಪಾರ್ಟ್ಮೆಂಟ್ ನಮ್ಮೆಲ್ರಿಗೂ ಅನ್ನ ಹಾಕಿ ಸಾಕ್ತಿರೋ ತಾಯಿ ಸರ್. ಮಕ್ಕಳಾಗಿ ನಾವು ತಾಯಿ ಮಾನ ಪ್ರಾಣ ಗೌರವನ ಕಾಪಾಡಬೇಕೇ ಹೊರತು ಇಂಥವ್ರ ಮುಂದೆ ಹರಾಜಿಗಿಡಬಾರ್ದು ಸರ್. ಇದೆಲ್ಲ ನಿಮಗೆ ಗೊತ್ತು ಅಲ್ವಾ ಸರ್? ನೀವೇ ಹೇಳಿ ಸರ್, ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆಗಿಂತ ಇವ್ರನ್ನ ಬಿಟ್ಟು ಕಳ್ಸೋದು ಮುಖ್ಯನಾ? ಸರಿ ಸರಿ, ಫೈನ್ ಹಾಕಿ ಅವ್ರ ಹತ್ರ ಅಪಾಲಜಿ ಲೆಟರ್ ಬರ್ಸ್ಕೊಂಡು ಬಿಟ್ಟು ಕಳಿಸಿ. ಅದಾದರೂ ಆಗತ್ತಲ್ವಾ? ಆಗಲ್ಲ ಸರ್.
ಏನ್ರಿ ಏನ್ರಿ ಹೀಗೆ ಮಾತಾಡ್ತಾ ಇದ್ದೀರಾ? ಹಾ ಸರ್, ನಾನು ಅಷ್ಟು ಸಾಕಾಗಲ್ಲ ಅಂತ ಹೇಳೋದಕ್ಕೆ ಬಂದೆ ಅಷ್ಟೆ. ನಾನು ಅವ್ರನ್ನ ಬಿಟ್ಟು ಕಳಿಸ್ತೀನಿ, ಆದರೆ ಒಂದು ಕಂಡೀಷನ್ ಮೇಲೆ. ಏನದು? ಪ್ರೀತಿಯಿಂದ ಓಟ್ ಹಾಕಿರೋ ಜನಕ್ಕೆ ಅವ್ರ ದುಡ್ಡಿಂದ ದಿನ ಇಡೀ ಏರಿಯಾಗೆ ನೀರಿನ ವ್ಯವಸ್ಥೆ ಮಾಡಬೇಕು. ಇದಾಗತ್ತೆ ಅನ್ನೋದಾದ್ರೆ ಬಿಡ್ತೀನಿ ಸರ್, ಆದರೆ ಅದು ರಿಟರ್ನ್ ಅಲ್ಲಿ ಬರೆದು ಕೊಡಬೇಕು. ಸರಿ ಸರಿ ರೀ, ಬಿಟ್ಟು ಕಳಿಸ್ತಾರೆ, ಕರ್ಕೊಂಡು ಹೋಗಿ. ಸರಿ ಸರ್. ಮುನ್ಸ್ವಾಮಿ ಅವರೇ, ಮೇಡಮ್. ಲೆಟರ್ ಬರೆದು ಅವ್ರ ಕೈಲಿ ಕೊಡಿ. ಸರಿ ಮೇಡಮ್. ನಿಮಗೆ ಅದ್ರಲ್ಲಿ ಬರ್ದಿರೋದು ಒಪ್ಪಿಗೆ ಇಲ್ಲ ಅಂದರೆ ಸೈನ್ ಹಾಕೋ ಅವಶ್ಯಕತೆ ಇಲ್ಲ, ಅಂದರೆ ಇಲ್ಲೇ ಇರಬೇಕಾಗತ್ತೆ. ಸರ್, ಒಂದು ನಿಮಿಷ ಸರ್. ನೀವು ಅವಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿದ್ದಾಳೆ, ಅದಲ್ಲದೆ ಬಿಸಿ ರಕ್ತ ಬೇರೆ, ಅದಕ್ಕೆ ಹೀಗೆ ಎಗರಾಡ್ತಾ ಇದ್ದಾಳೆ. ನಾನು 3 ತಿಂಗಳು ಟೈಮ್ ಕೊಡಿ ಸರ್, ಅವಳನ್ನ ಎತ್ತಂಗಡಿ ಮಾಡಿಸ್ತೀನಿ. ನೀನು ಇಷ್ಟು ಮಾಡಿದ ಸಾಕು, ಭಾಳ ಉಪಕಾರ ಆಯಿತು. ಮುಂದಿಂದು ನಾನು ನೋಡ್ಕೊತೀನಿ. ಬಿಡಿ ಸರ್, ನಿಮ್ಮ ಕೈಯಾಗ ಕೊಳೆ ಮಾಡ್ಕೋತೀರಿ, ನಾನು ಇದೀನಲ್ಲ. ಏಯ್, ಅವಳು ಮಾಡಿದ ಅವಮಾನಕ್ಕೆ ಕೈ ಕೊಳೆ ಅಲ್ಲ, ರಕ್ತ ಆದರೂ ನಾನು ಕೇರ್ ಮಾಡಲ್ಲ. ನೋಡ್ತಾ ಇರಿ, ಅವಳು ಹೋಗ್ತಿರೋ ಸ್ಪೀಡ್ಗೆ ಸ್ಪೀಡ್ ಬ್ರೇಕರ್ ಹಾಕ್ತೀನಿ. ಅವಳೇ ರಿಟರ್ನ್ ಟಿಕೆಟ್ ತಗೋಬೇಕು, ಹಾಗೆ ಮಾಡ್ತೀನಿ. ಗೊತ್ತಲ್ಲ ನಾನು ಯಾರು ಅಂತ. ನೀನು ಜ್ಞಾಪಕದಲ್ಲಿಟ್ಕೋ. ಛೇ, ಈ ಹೆಣ್ಣಿಗೆ ಬುದ್ಧಿ ಇಲ್ಲ. ಇನ್ನೆಂಥ ಪವರ್ಫುಲ್ ಮನುಷ್ಯ ಇವನು ಕೆಣಕಿದ್ದಾಳೆ.
ಇನ್ನು ಮುಗೀತು ಇವಳು ಕತೆ, ಮುಗೀತು. ರಾಜಾಹುಲಿಗಲ್ಲಿ ಕಾರ್ಪೊರೇಟರ್ ಬಂಧನ. ಕರ್ತವ್ಯ ನಿರತ ಪೊಲೀಸ್ ಮೇಲೆ ಕಾರ್ಪೊರೇಟರ್ ಹಲ್ಲೆ. ದರ್ಪ ಮೆರೆದ ಕಾರ್ಪೊರೇಟರ್ಗೆ ತಕ್ಕ ಪಾಠ. ದಕ್ಷ ಪೊಲೀಸ್ ಸತ್ಯಾರಿಂದ ಕಾರ್ಪೊರೇಟರ್ ಬಂಧನ. ಕರ್ತವ್ಯ ಮರೆತ ಕಾರ್ಪೊರೇಟರ್ ಅರೆಸ್ಟ್. ಸತ್ಯ ಅವರ ದಿಟ್ಟ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ ಜನಸಮುದಾಯ. ನೋಡಿ ನೋಡಿ, ಸತ್ಯಕ್ಕ ಕಾರ್ಪೊರೇಟರ್ನ ಅರೆಸ್ಟ್ ಮಾಡ್ಕೊಂಡು ಹೇಗೆ ಕರ್ಕೊಂಡು ಹೋಗ್ತಿದ್ದಾಳೆ. ನಿಜವಾಗ್ಲೂ ನಮ್ಮ ಸತ್ಯನ ಸಾಹಸನ ಮೆಚ್ಚಲೇಬೇಕು ಅಂತೆ. ಯಾರಿಗೂ ಯಾವತ್ತೂ ಹೆದರ್ದಳಲ್ಲ ಅವಳು. ಯಾರೇ ತಪ್ಪು ಮಾಡಲಿ ನಮ್ಮ ಸತ್ಯನ ಸ್ಟೇಷನಲ್ಲಿ ಎಲ್ಲರೂ ಒಂದೇನೆ. ಛೇ, ಮತ್ತೆ ಈ ಸತ್ಯನ ಗುಣಗಾನ ಶುರುವಾಯ್ತು. ಇಲ್ಲಿರೋ ಬದಲು ರೂಮ್ಗೆ ಹೋಗೋದು ವಾಸಿ. ಏಯ್ ದಿವ್ಯಾ, ಏನೇ ಕಳ್ಬೇಕಂಗೆ ಹೋಗ್ತಿದೀಯಾ? ನೋಡ್ದಾ ಸತ್ಯನ್ ನ್ಯೂಸು? ನೋಡಿಲ್ಲ ಅಂದ್ರೆ ನೋಡು, ಲಿಂಕ್ನ ಕಳಿಸ್ಲಾ ಅಮ್ಮ? ಕಳಿಸಿ ಅದನ್ನ ನೋಡ್ಕೊಂಡಾದ್ರೂ ಸ್ವಲ್ಪ ಒಳ್ಳೆ ಬುದ್ಧಿ ಕಲೀಲಿ. ದಿವ್ಯಾ, ಅದೇನೋ ಹೇಳ್ತಾ ಇದ್ದೆ, ಸತ್ಯ ಇಲಿನ ಹುಲಿನ ಅಂತ ಗೊತ್ತಾಗುತ್ತೆ ಅಂತ. ಈಗ ಗೊತ್ತಾಯ್ತಾ? ಸತ್ಯ ಯಾವತ್ತಿದ್ರು ಹುಲಿನೇ ಅಂತ. ನೋಡೆ ಅಂತ ಕಾರ್ಪೊರೇಟರ್ನೇ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅಮ್ಮಣಿ, ಇನ್ನು ಮುಂದೆ ನೀನು ಸ್ವಲ್ಪ ಹುಷಾರಾಗಿರು. ಅತ್ತೆ, ಇವಳು ನಮ್ಮ ಸತ್ಯನ ಅಕ್ಕ ಆಗಿ ಹುಟ್ಟಿದ್ದಕ್ಕೆ ಬಚಾವು. ಇವಳ ಬಗ್ಗೆ ನಮ್ಮ ಸತ್ಯಂಗೆ ಏನೋ ಒಂಥರದ ಕನಿಕರ. ಆ ಕನಿಕರ ಮಮಕಾರ ಇರೋದಕ್ಕೆ ನೀನು ಬದುಕೊಂಡೆ ಕಣೆ. ಇಲ್ಲ ಅಂದಿದ್ರೆ ನಿನ್ಗೆ ಹೋಗೆ. ಅಲ್ಲಿವರೆಗೂ ನೀನು ಹೀಗೆ ವಕ್ರವಾಗೇ ಬದುಕೋ. ಒಂದಲ್ಲ ಒಂದಿನ ಅವಳು ಬಂದು ನಿನಗೆ ನೆಟ್ಟಗೆ ಮಾಡ್ತಾಳೆ. ದಿವ್ಯಾ, ಸತ್ಯ ಅವರು ನಮ್ಗೆ ಎಷ್ಟೆಲ್ಲ ಒಳ್ಳೇದು ಮಾಡಿದ್ದಾರೆ. ಹಾಗಿದ್ರು ಅವ್ರ ಮೇಲೆ ಇಷ್ಟೆಲ್ಲ ದ್ವೇಷ ಇಟ್ಕೊಂಡಿದೆಯಲ್ಲ, ಇದು ಸರಿ ಇಲ್ಲ. ಸಾಧ್ಯ ಆದರೆ ಬದಲಾಗು. ಅಯ್ಯೋ, ದಿನೋ ದಿನ ಬದಲಾವಣೆ ಆಗ್ತಾನೇ ಇರುತ್ತಲ್ಲಪ್ಪ, ಗೋಸಂಬೆ ಥರ. ಇನ್ಯಾವ ಬದಲಾವಣೆ ಅವಳಲ್ಲಿ ಕಾಣ್ತೀಯ ಹೇಳು? ಹಲೋ, ನಾನು ಅವತ್ತವಳಿಗೆ ಅಷ್ಟು ಮೋಟಿವೇಟ್ ಮಾಡಿದ್ಕೇನೆ ಅವಳು ಹೋಗಿ ಅರೆಸ್ಟ್ ಮಾಡಿದ್ದು. ಇಲ್ಲ ಅಂದಿದ್ರೆ ಆ ಸ್ಟೇಷನಲ್ಲಿ ಸುಮ್ಮನೆ ಕೂತ್ಕೋತಾ ಇದ್ಲು ಅಷ್ಟೇ. ಹಂಗೆ ನೋಡಿದ್ರೆ ಅವಳು ಕಾರ್ಪೊರೇಟರ್ನ ಅರೆಸ್ಟ್ ಮಾಡೋ ಕಾರಣನೇ ಈ ದಿವ್ಯಾ. ಎಲ್ಲ ಇವಳ ಏನತ್ತೆ ಇದು? ಮಾಡಿರೋ ಕೆಲಸನ ಹೀಗೂ ತಿರ್ಸ್ತಿದ್ದಾಳೆ ಇವಳು. ಅಷ್ಟಕ್ಕೂ ಇದೇನು ದೊಡ್ಡ ವಿಷಯ ಅಲ್ಲ. ಈ ಚಿಕ್ಕ ಕೆಲಸನೂ ಮಾಡಿಲ್ಲ ಅಂದಿದ್ರೆ ಆ ಯೂನಿಫಾರ್ಮ್ಗೆ ಒಂದು ಗೌರವ ಇರ್ತಿರ್ಲಿಲ್ಲ. ಇವಳ ಜಾಗದಲ್ಲಿ ಯಾರೇ ಇದ್ದಿದ್ರು ಆ ಕೆಲಸನ ತುಂಬಾ ಸುಲಭವಾಗಿ ಮಾಡಿರೋರು. ಆದ್ರೆ ಇವಳಾಗಿದ್ಕೆ ಅವಳಿಗೆ ನಾನೇ ಸ್ವಲ್ಪ ಮಾತಾಡಿ ಆ ಕೆಲಸನ ಮಾಡಿಸೋ ಥರ ಆಯ್ತು. ಇದರಲ್ಲಿ ಅವಳದೇನು ಹೆಚ್ಚುಗಾರಿಕೆ ಇಲ್ಲ. ಜಾನಕಿ, ಏನೇ ಇದು? ಅದು ಯಾವ ಗಳಿಗೆಯಲ್ಲಿ ಹೆತ್ತಿದೆ ಇವಳನ್ನ? ನೀನು ಮಗಳು ಜಗ ಮಂಡಿ. ಅದೇನು ಅಂತ ಹುಟ್ಟುಬಿಟ್ಲು ಅತ್ತೆ. ಸತ್ಯ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ರೆಡಿ ಮಾಡ್ತಿದ್ಲು. ಹೌದು ಅಕ್ಕ, ನಾವು ಮರ್ತಿದ್ರು, ಅವಳಂತೂ ಮರಿತಾ ಇರಲಿಲ್ಲ. ನಾನು ಬೆಳಗ್ಗೆನೆ ಎಬ್ರಿಸಿ ಮಾರ್ಕೆಟ್ ಕಳಿಸ್ತಿದ್ರು ಎಲ್ಲ ಎತ್ಕೊಬರಕ್ಕೆ. ಮಂಜಾ ಮನೆ ಹಿರಿ ಸೊಸೆ ಆದವಳು ಎಲ್ರಿಗೂ ಕೆಲಸನ ಹಂಚ್ತಾಳೆ. 108 ಕೆಲಸ ಇರುತ್ತೆ ಕಣೋ, ಅವಳಿಗೊಬ್ಬಳಿಗೆ ಮಾಡೋಕ್ಕಾಗತ್ತೆ ಹೇಳು? ಅದಕ್ಕೆ ಕೆಲಸನ ಹಂಚ್ತಾಳೆ. ಬಟ್ ಈ ಸಲ ಮನೇಲೇ ಇಲ್ವಲ್ಲ, ಅದಕ್ಕೆ ಕಣೆ ಮನೇಲಿ ಕಳೆ ಇಲ್ಲ ಅನ್ನೋದು. ಅಮ್ಮ ಪ್ಲೀಸ್, ಹಬ್ಬದಿಂದ ಕಳೆ ಬರದೆ ಹೊರತು ಮನುಷ್ಯರಿಂದ ಅಲ್ಲ. ಅಷ್ಟು ಗೊತ್ತಿದ್ಮೇಲೆ ಹಬ್ಬದಲ್ಲಿ ಅವಳೇ ಇಲ್ವಲ್ಲ ಅಂತ ಕೊಂಕು ಮಾತಾಡೋದು ಯಾಕೆ? ಮತ್ತಿನ್ನೇನಪ್ಪ, ಯಾವಾಗಲೂ ಅಮ್ಮ ಹೇಳ್ತಿರ್ಲಿಲ್ವಾ ಮನೇಲಿ ಶಾಸ್ತ್ರ ಸಂಪ್ರದಾಯ ಎಲ್ಲಾನು ಸೊಸೆನೇ ನಿಭಾಯಿಸ್ಬೇಕು ಅಂತ? ಆದರೆ ಇವತ್ತು ಸತ್ಯಂಗೋಸ್ಕರ ಎಲ್ಲ ಊಫಿನಾ? ಹೌದು ಕಣೆ,
ಅವಳೇನು ಊರು ಸುತ್ತಕ್ಕೆ ಹೋಗಿಲ್ಲ, ಕೆಲ್ಸದ ಮೇಲೆ ಹೋಗಿದ್ದಾಳೆ. ಕರೆಕ್ಟಾಗಿ ಹೇಳಿದ್ರಿ ದೊಡ್ಡಮ್ಮ. ಬಟ್ ಅದಕ್ಕೆ ಇದ್ದಿದ್ದಿದ್ರೆ ಚೆನ್ನಾಗಿರೋದು. ನಮಗೂ ಅವಳು ಇರಬೇಕು ಅಂತಾನೆ ಆಸೆ. ಆದರೆ ಏನು ಮಾಡೋದು? ಒಬ್ಬ ಗಂಡಸನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿದ್ರೆ ಸಾಕಮ್ಮ. ಆದರೆ ಒಂದು ಹೆಣ್ಣಿನ ಯಶಸ್ಸಿಗೆ ಇಡೀ ಕುಟುಂಬನೇ ಟೊಂಕ ಕಟ್ಟಿ ನಿಲ್ಲಬೇಕು. ಆಗ ಮಾತ್ರ ಅವಳು ಮುನ್ನಡೆಯೋದಕ್ಕೆ ಸಾಧ್ಯ. ನಮ್ಮ ಕುಟುಂಬ ಹಾಗಾಗಬೇಕು ರೀ. ಸತ್ಯ ಸಾಧನೆ ಮಾಡ್ಕೊಂಡು ಬರಲಿ. ನಾವೆಲ್ಲರೂ ಅವಳಿಗೆ ಸಪೋರ್ಟ್ ಮಾಡೋಣ. ನನ್ನ ಸೊಸೆ ದೊಡ್ಡ ಮಟ್ಟಕ್ಕೆ ಏರೋದನ್ನು ನಾನು ನೋಡಬೇಕು ರೀ. ಸರಿ ಸರಿ, ಹಾಗೆ ಬೇಡ್ಕೊಂಡು ದೇವ್ರ ಪೂಜೆ ಶುರು ಮಾಡು. ಹಾಂ, ಸತ್ಯ ಬಂದ್ಲಾ? ನಾನು ನೋಡಿ ಬರ್ತೀನಿ. ಅಕ್ಕ, ನೀನು ಪೂಜೆ ಶುರು ಮಾಡು, ನಾನು ಹೋಗಿ ನೋಡ್ತೀನಿ. ಇಲ್ಲ ಕಣೆ, ಹಾಗಾಗಲ್ಲ. ನನ್ನ ಸೊಸೆ ಅವಳು, ನಾನೇ ಕರ್ಕೊಂಡು ಬರಬೇಕು. ಮುನ್ಸ್ವಾಮಿ ಸರ್, ಇವತ್ತಿನ ಸ್ಕೆಡ್ಯೂಲ್ ಏನು? ಮೇಡಮ್, ಅಂಥ ಇಂಪಾರ್ಟೆಂಟು ಕೆಲಸ ಏನೂ ಇಲ್ಲ. ಯಾವ್ದಾರು ಕೇಸ್ ಬಂದರೆ ಮಾತ್ರ ನೋಡಬೇಕು ಮೇಡಮ್. ಹೌದಾ? ಯಾಕೆ ಮೇಡಮ್ ಹೀಗೆ ಕೇಳ್ತಾ ಇದ್ದೀರಾ? ಒಂದು ಅರ್ಧ ಗಂಟೆ ಮನೆಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದುಬಿಡ್ತೀನಿ. ಹೋಗ್ಬನ್ನಿ ಮೇಡಮ್. ಏನಾದರೂ ಎಮರ್ಜೆನ್ಸಿ ಇದ್ದರೆ ಫೋನ್ ಮಾಡಿ. ಮಾಡ್ತೀನಿ ಮೇಡಮ್, ಖಂಡಿತ. ಹಾಂ, ನಮ್ಮ ಮೇಡಮು ಗೃಹಿಣಿ ಆಗೋದಕ್ಕೂ ಸೈ, ಪೊಲೀಸ್ ಆಗೋದಕ್ಕೂ ಸೈ. ಯಾರಪ್ಪ ನೀವೆಲ್ಲ? ನಿಮ್ಮ ಹಿತೈಷಿಗಳು ರೀ. ಯಾರ ರೌಡಿಗಳು ಒಳಗಡೆ ನುಗ್ತಾ ಇದ್ದಾರೆ. ಯಾರಪ್ಪ ನೀವು? ಯಾರೋ ನೀವೆಲ್ಲ ಏನಕ್ಕೆ ಬಂದಿದ್ರ? ಯಾರು ನೀವೆಲ್ಲ? ಬಿಡ್ರಪ್ಪ ಅವನನ್ನ. ಯಾರು ನೀವೆಲ್ಲ? ಅಯ್ಯೋ ದೇವ್ರೆ. ಯಾರೋ ನೀವೆಲ್ಲ? ಏನ್ ಮನೇಲಿ ಬಂದು ಗಲಾಟೆ ಮಾಡ್ತಾ ಇದ್ದೀರಿ? ಯಾರೋ ನೀವೆಲ್ಲ? ಅದನ್ನ ಕೇಳಕ್ ನೀನ್ ಯಾರು? ದೊಡ್ಡಪ್ಪ, ಯಾರೋ ನೀವೆಲ್ಲ? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನಮ್ಮ ಅತ್ತಿಗೆ ಪೊಲೀಸ್. ಅವ್ರಿಗೇನಾದ್ರೂ ಈ ವಿಚಾರ ಗೊತ್ತಾದ್ರೆ ನಿಮ್ಗಳ ಗತಿ ಏನಾಗುತ್ತೆ ಅಂತ ಗೊತ್ತಾ? ಗೊತ್ತಿರೋಕೆ ಬಂದಿರೋದು. ನಮ್ಮ ಬಾಸ್ನೇ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತಾಳ ಅವಳು. ನೋಡಿಪ್ಪ, ಏನೇ ಇದ್ರು ಅದನ್ನ ಮಾತಲ್ಲೇ ಬಗೆಹರಿಸ್ಕೊಳ್ಳೋಣ. ಏನೂ ಮಾಡೋದಕ್ಕೆ ಹೋಗಬೇಡಿ. ಮಾಡಬಾರ್ದಂತೆ ನೋಡ್ರು. ಯಾಕಪ್ಪ ಈಗ ದಾಂಧಲೆ ಮಾಡ್ತಿದ್ದೀರಾ? ಪೂಜೆ ನಡೀತಾ ಇದೆ, ಇದು ಶುಭ ಶಕುನ ಅಲ್ಲ. ಬಿಟ್ಬಿಡಿ ಪ್ಲೀಸ್. ಅವಳು ಬಂದರೆ ಅವಳಿಗೆ ಹೇಳ್ಬಿಡಿ ಇದು ಸ್ಯಾಂಪಲ್ ಅಂತ. ಇನ್ನೊಂದು ಸತಿ ನಮ್ಮ ಬಾಸ್ ತಂಟೆ ಬರೋಕ್ಕಿಂತ ಮುಂಚೆ 1000 ಸತಿ ಯೋಚನೆ ಮಾಡಬೇಕು. ಇಲ್ಲ ಅಂದರೆ ಅವಳು ಮಾತ್ರ ಅಲ್ಲ, ಎಲ್ಲರೂ ಅನುಭವಿಸ್ತೀರಾ. ಏಯ್ ಬನ್ರ.